कृष्ण सुन्दराकृते मदन कोमला कृष्ण माधव हरे वसुमती पते कृष्ण वासवानुजा वर गुणाकरा कृष्ण वैष्णवाकृते जय जनार्दन कृष्ण राधिका पते जन विमोचन कृष्ण जन्म मोचन मुरहरा विभो कृष्ण मुक्तिदायक विमल पालक कृष्ण वल्लभीपते कमल लोचना कृष्ण काम्यदायक जय जनार्दन कृष्ण राधिका पते जन विमोचन कृष्ण जन्म मोचन. ಎಲ್ಲಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಸಹಕರಿಸ್ತಾ ಇದ್ದಾರೆ. ಅವಾಗ ನಮ್ಮ ಶಾಲೆ ಪರವಾಗಿ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಊರಿನವರ ಪರವಾಗಿ ನಮ್ಮ ಸಿಬ್ಬಂದಿ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಸರ್. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರತಿ ಕಾರ್ಯಕ್ರಮದಲ್ಲೂ ನನ್ನ ಜೊತೆ ಇದ್ದು ಎಲ್ಲಾ ಕಾರ್ಯಕ್ರಮದಲ್ಲೂ ಪಾಲ್ಗೊಂಡು ಕಾರ್ಯಕ್ರಮ ಸುಸೂತ್ರವಾಗಿ ನಡೆಸಿಕೊಂಡು ಸಹಕರಿಸಬೇಕು ಅಂತ ಊರಿನ ಹಿರಿಯರಾದಂತ ಶ್ರೀಯುತ ಮುನಿವೆಂಕಟಪ್ಪ ಸರ್ ಅವರನ್ನ ಕೇಳ್ಕೊಂಡಾಗ ಅವರು ಈ ಕಾರ್ಯಕ್ರಮದಲ್ಲಿ ಹಾಜರಿದ್ದಾರೆ. ಅವ್ರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಸರ್. ಹಾಗೆ ಇವರಿನ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರು ಆತ್ಮೀಯರಾಗಿರ್ತಕ್ಕಂಥ ಶ್ರೀಯುತ ವೆಂಕಟೇಶಪ್ಪ ಅವರು ಬಂದಿದ್ದಾರೆ. ಅವ್ರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಹಾಗೆ SDMC ಮಾಜಿ ಅಧ್ಯಕ್ಷರು ಆತ್ಮೀಯರಾಗಿರ್ತಕ್ಕಂಥ ಶ್ರೀಯುತ ಆನಂದಪ್ಪ ಅವರು ಬಂದಿದ್ದಾರೆ. ಅವ್ರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಈ ಒಂದು ಶಾಲೆಯ SDMC ಸದಸ್ಯರಾಗಿದ್ದು ನಮಗೆಲ್ಲ ಸಹಕಾರ ನೀಡಿರ್ತಕ್ಕಂಥ ಶ್ರೀಯುತ ವೆಂಕಟರಾಮ್ ಅವರು ಬಂದಿದ್ದಾರೆ. ಅವ್ರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಹಿರಿಯರಾದಂತಹ ನಂಜನಪ್ಪ ಅವರು ಬಂದಿದ್ದಾರೆ. ಅವ್ರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಫಸ್ಟ್ ನಾನು ಇಲ್ಲಿ ಶಾಲೆಗೆ ಬಂದಾಗ SDMC ಉಪಾಧ್ಯಕ್ಷರಾಗಿದ್ದರು ನಾಗಭೂಷಣ್ ಅವರು ಮಿಸ್ಸಸ್ ಅವರು. ಸೊ ಹಾಗೆ ಆವತ್ತಿನಿಂದ ಇವತ್ತಿನವರೆಗೂ ನಾಗಭೂಷಣ್ ಅವರು ನಮಗೆ ಸಂಪೂರ್ಣ ಸಹಕಾರ ಕೊಟ್ಟು ಕಾರ್ಯಕ್ರಮದಲ್ಲಿ ಹಾಜರಿದ್ದು ಎಲ್ಲದಕ್ಕೂ ಸಹಕಾರ ನೀಡ್ತಾ ಇದ್ದಾರೆ. ಶ್ರೀಯುತ ನಾಗಭೂಷಣ್ ಅವರು ಸ್ವಾಗತ ಬಯಸ್ತಾ ಇದ್ದೀನಿ. ಹಾಗೆ ನಮ್ಮ ಶಾಲೆಯ SDMC ಸದಸ್ಯರು ಪೋಸ್ಟ್ ಕೂಡ ಶ್ರೀಯುತ ಮೋಹನ್ ಅವರ ಪೇರೆಂಟ್ಸ್ ಬಂದಿದ್ದಾರೆ. ಅವ್ರಿಗೂ ಸಹ ಸ್ವಾಗತ ಬಯಸ್ತಾ ಇದ್ದೇನೆ. ಹೇಮಂತ್ ಅವರು ಸಾರಿ. ಹಾಗೆ ಈ ಊರಿನ SDMC ಮಾಸಿ ಸದಸ್ಯರಾಗಿದ್ದರು ನಮ್ಮ ಶಾಲೆಯಲ್ಲಿ ಮತ್ತು ಆತ್ಮೀಯರಾಗಿದ್ದರು ಶ್ರೀ LIC ಆನಂದ್ ಅವರು ಬಂದಿದ್ದಾರೆ. ಅವ್ರಿಗೂ ಸಹ ಸ್ವಾಗತ ಬಯಸ್ತಾ ಇದ್ದೀನಿ. ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ಶಾಲೆಯ ಹಳೆಯ ವಿದ್ಯಾರ್ಥಿ, ನಮ್ಮ ಆತ್ಮೀಯರು, ಪಕ್ಕದ ಗ್ರಾಮಸ್ಥರು, ಸುಮಾರು 36 ವರ್ಷಗಳ ಕಾಲ ಸುದೀರ್ಘವಾದಂತಹ ಸೇವೆಯನ್ನು ಸಲ್ಲಿಸಿ ಶಿಕ್ಷಣ ಕ್ಷೇತ್ರದಲ್ಲಿ ಉತ್ತಮವಾಗಿರ್ತಕ್ಕಂಥ ಹೆಸರು ಗಳಿಸಿ ಉತ್ತಮ ವಾಗ್ಮಿಗಳಾಗಿ ಆತ್ಮೀಯರಾಗಿರ್ತಕ್ಕಂಥ ಶ್ರೀಯುತ ಚಂದ್ರಪ್ಪ ಸರ್ ಅವರು ಅನಾಥತೆಗೆ ಬಂದು ನಮಗೆ ಕೇಳಿಕೊಂಡು ಆವಾಗ ಒಪ್ಪಿಕೊಂಡು ಇವತ್ತು ಸ್ಪೆಷಲ್ ಆಗಿ ಅವರಿಗೆ ಅತಿಥಿಗಳಾಗಿ ಮತ್ತು ಮುಖ್ಯ ಭಾಷಣರಾಗಿ ಆಗಮಿಸಿದ್ದೇವೆ. ಅವರಿಗೆ ನಮ್ಮ ಶಾಲೆ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೀವಿ ಸರ್. ಹಾಗೆ ನಮ್ಮ ಶಾಲೆಯ ಸಹಶಿಕ್ಷಕಿಯವರು ಎಲ್ಲ ಕಾರ್ಯಕ್ರಮದಲ್ಲೂ ನನಗೆ ಕೈ ಜೋಡಿಸಿ ಕಾರ್ಯಕ್ರಮ ಸುಸೂತ್ರವಾಗಿ ನಡೆಸಿಕೊಂಡು ಸಹಕಾರ ನೀಡ್ತಾ ಇದ್ದಾರೆ. ಮೇಡಮ್ ರೆಡ್ಡಮ್ಮ ಅವ್ರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಹಾಗೆ ಈ ಶಾಲೆಯ ಎಲ್ಲ SDMC ಸದಸ್ಯರುಗಳು ಎಲ್ಲರೂ ಬಂದಿದ್ದೀರಾ ಮತ್ತು ಎಲ್ಲ ಪೋಷಕರು ಬಂದಿದ್ದೀರಾ, ಎಲ್ಲ ಹಳೆ ವಿದ್ಯಾರ್ಥಿಗಳು ಬಂದಿದ್ದೀರಾ, ಊರಿನ ಹಿರಿಯರು ಬಂದಿದ್ದೀರಾ, ಹಾಗೆ ಮಾಧ್ಯಮ ಮಿತ್ರದವರು ಸಹ ಬಂದಿದ್ದಾರೆ, ಯೂಟ್ಯೂಬ್ ಚಾನಲ್ ಅವರು ಮತ್ತು ನಮ್ಮ ಶಾಲೆಯ ಎಲ್ಲ ವಿದ್ಯಾರ್ಥಿಗಳು ಹಾಗೂ ನಮ್ಮ ಶಾಲೆಯ ಅಡಿಗೆಯವರು 1ನೇ ದಿನದಿಂದ ಇವತ್ತಿನ ದಿನವರೆಗೂ ನಾವು ಪ್ರೋಗ್ರಾಮ್ ಚಾಕೌಟ್ ಮಾಡಿದಾಗಿಂದ ಇವತ್ತಿನವರೆಗೂ ನಮ್ಮ ಜೊತೆ ಇದ್ದು ಸಂಪೂರ್ಣವಾಗಿ ಕಾರ್ಯಕ್ರಮ ಸುಸೂತ್ರವಾಗಿ ನಡೆಸಿಕೊಳ್ಳಲು ಮುಖ್ಯ ಅಡಿಗೆಯವರು ಮತ್ತು ಸಹಾಯಕ ಅಡಿಗೆಯವರು ಸಹಕರಿಸಿದ್ದಾರೆ. ಹಾಗೆ ನಮ್ಮ ಶಾಲೆಯ ಅಂಗವಾಗಿರ್ತಕ್ಕಂಥ ಶ್ರೀ ಅಂಗನವಾಡಿ ಆಶಾ ಮೇಡಮ್ ಮತ್ತು ಸುಜಾತಮ್ಮ ಅವರು ನಮಗೆ ಸಹಕಾರ ನೀಡ್ಕೊಂಡು ಬರ್ತಾ ಇದ್ದಾರೆ. ಅವ್ರ ಮಕ್ಕಳಲ್ಲೂ ಕಲಿಸ್ತಾರೆ. ಎಲ್ಲಾ ಕಾರ್ಯಕ್ರಮದಲ್ಲಿ ಅವರಿದ್ದು ಪಾಲ್ಗೊಳ್ತಾ ಇದ್ದಾರೆ. ಅವ್ರಿಗೂ ಹಾಗೆ ಈ ಊರಿನ ಎಲ್ಲ ಗಣ್ಯರಿಗೂ ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಮಾತೆ ಮಹಿಳೆಯರಿಗೂ ಮತ್ತು ಈ ಒಂದು ಕಾರ್ಯಕ್ರಮ ಸುಸೂತ್ರವಾಗಿ ನಡೆಸಿಕೊಳ್ಳಲು ಸಹಕಾರ ನೀಡಿದಂತಹ ಪೆಂಡಾಲ್ ಮತ್ತು ಮೈಕ್ ಸೆಟ್ ಅವ್ರಿಗೂ ಹಾಗೆ ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯರಿಗೂ ಇವಾಗ ಅಡುಗೆ ಮಾಡಕ್ ಬಂದಿರ್ತಕ್ಕಂಥವ್ರು ಅವ್ರಿಗೂ ಎಲ್ಲರಿಗೂ ಸಹ ಈ ಒಂದು ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನ ಬಯಸ್ತಾ ಇದ್ದೀನಿ. ದಯವಿಟ್ಟು ಪೋಷಕರು ಬಂದು ಕೂತ್ಕೋಬೇಕು. ಸೇರಿಸಿದೆ ಇನ್ನ ಬನ್ನಿ.
ಬನ್ನಿಮ್ಮ, ಬನ್ನಿ ಕೂತ್ಕೊಳ್ಳಿ. ಈ ಒಂದು ಕಾರ್ಯಕ್ರಮದಲ್ಲಿ ಹಾಜರಿದ್ದು ದಯವಿಟ್ಟು ಊಟ ಮಾಡಿಕೊಂಡು ಹೋಗ್ಬೇಕು ಅಂತ ಪ್ರಾರ್ಥನೆ ಮಾಡ್ದ. ಈ ಒಂದು ಸಮಯದಲ್ಲಿ ಎಲ್ಲರಿಗೂ ಸ್ವಾಗತವನ್ನ ದಯವಿಟ್ಟು ನಮ್ಮ ಚಂದ್ರಪ್ಪ ಇವರು ಹಿರಿಯ ಶಿಕ್ಷಕರು, ಈ ಶಾಲೆಯ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರತ್ಯಕ್ಷವಾಗಿ ಅವಾಗಲೇ ಸ್ವಾಗತ ಕೊಡ್ಬೇಕಾಯ್ತು. ಸ್ವಾಗತ ಬಯಸ್ತಾ ಇದ್ರು ಮುನಿವೆಂಕಟಪ್ಪ ಸರ್ ಅವರಿಗೆ, ಶ್ರೀಯುತ ವೆಂಕಟರಾಮ್, ಹಾಗೆ ನಮ್ಮ SDMC ಅಧ್ಯಕ್ಷರಾದ ಶ್ರೀಯುತ ಅಶೋಕ್ ಅವರು, ಹಾಗೆ ನಮ್ಮ ಆತ್ಮೀಯರಾದಂತಹ ಶ್ರೀಯುತ ಚಂದ್ರಪ್ಪ ಸರ್ಗೆ ಹಂಗೆ ಹಾಕೊಳ್ಳಿ ಸರ್, ಫೋಟೋ ತಗೊಳ್ತಾರೆ, ಒಂದು ಫೋಟೋ ತಗೊಳ್ತಾರೆ ಚಂದ್ರಪ್ಪ ಸರ್ ಅವರು, ಹಾಗೆ ನಮ್ಮ ವೆಂಕಟೇಶನ್ ಅವರು, ಶ್ರೀಯುತ ಆನಂದಪ್ಪ ಅವರು, ಶ್ರೀಯುತ LIC ಆನಂದ್ ಅವರು, ನಾಗೇಶ್ವರ್ ಬನ್ನಿ, ಹಾಗೆ ನಮ್ಮ LIC ಆನಂದ್ ಅವರು, ನಂಜುಂಡಣ್ಣ ಅವರು ಮತ್ತು ವಿಜಯಕುಮಾರ್ ಅವರು, ಹಾಗೆ ನಮ್ಮ ನಾಗೇಶ್ ಅವರು, ಹಾಗೆ ಎಲ್ಲ ಪೋಷಕರು, ವೆಂಕಟೇಶ್ ಪಾಪ, ನಮ್ಮ SDM ಸದಸ್ಯರು ವೆಂಕಟೇಶ್ ಅವರು, ಇವರಿಗೆಲ್ಲರಿಗೂ ಸಹ ನಾನು ಸ್ವಾಗತ ಬಯಸ್ತಾ ಇದ್ದೇನೆ. ದಯವಿಟ್ಟು ಎಲ್ಲ ಹಾರ ಹಾಕೊಂಡು ಒಂದು ಫೋಟೋ ತಗೊಳ್ಳೋದು ಚೆನ್ನಾಗಿರುತ್ತೆ ಸರ್, ಪ್ಲೀಸ್. Celebrating Independence Day. Independence Day is a day of pride, respect, and joy for every Indian. I am proud to be an Indian. I love my country very much. Jai Hind, Jai Bharat. Thank you. After many years struggle, we thank our brave freedom fighters like Mahatma Gandhi ji, Subhash Chandra Bose, Sangolle Rayonna, Kittur Rani Chennamma, and many others for their courage and sacrifice. Indians teachers has to be responsible, honest, and kind citizens. As students, we should study well, respect our teacher and parents, keep our surrounding clean, always work out for our country progress. Let us love our nation, respect our national flag, and let always work, be proud to be Indian. Jai Hind, Jai Bharat. Thank you. My name is Mokshit. Today is 15th August. We are celebrating Independence Day. On this day in 1947, India got freedom from British rule. Many freedom fighters sacrificed their lives for our freedom. We should always respect our country and our national flag. We must work hard and make India proud. Unity, discipline, and honesty are the keys to a strong nation. Let us promise to keep our country clean, peaceful, and progressive. Jai Hind, Jai Bharat. Thank you. ನಿಮಗೆ ಯಾಕೆ ಕೊಡಬೇಕು ಕಪ್ಪ? ಮೋಡ ಮಳೆ ಸುರಿಸಿದೆ, ಭೂಮಿ ಬೆಳೆ ಬೆಳುತ್ತದೆ. ನಿಮಗೆ ಯಾಕೆ ಕೊಡಬೇಕು ಕಪ್ಪ? ನಮ್ಮೊಂದಿಗೆ ಉತ್ತೀರಾ, ಬಿತ್ತೀರಾ, ನೀರು ಹಾಸಿ ನಾರು ನೆಟ್ಟೀರಾ? ನೀವೇನು ಅಣ್ಣ ತಮ್ಮಂದಿರೇ, ನೆಂಟರೆ, ಇಷ್ಟರ ದಯಾದಿಗಳೇ? ನಿಮಗೆ ಯಾಕೆ ಕೊಡಬೇಕು ಕಪ್ಪ? ಏ ಕೆಂಪು ಮುಸುರಿನ ಕೋತುಗಳೇ, ಭಾರತವನ್ನು ಬಿಟ್ಟು ತೊಲಗಿ, ಇಲ್ಲದಿದ್ದರೆ ಕಿತ್ತೂರು ರಾಣಿ ಚೆನ್ನಮ್ಮನನ್ನು ಕಪ್ಪ ಕೇಳುವ ನಾಳೆಗೆ ಸೀಳು ಬಿಡುತ್ತೇವೆ. ಹೋಗಿ ಹೋಗಿ ಪ್ರಾಣ ಉಳಿಸ್ಕೊಳ್ಳಿ. ಜೈ ಜೈ ಭುವನೇಶ್ವರಿ. ಥ್ಯಾಂಕ್ ಯು. ಬೊಂಬಾಟಾಗಿ ಮಾಡಿದ್ಲು, ರೋಮಾಂಚನ ಆಗುತ್ತೆ. ಯಾಕಂದ್ರೆ ಕಿತ್ತೂರು ರಾಣಿ ಚೆನ್ನಮ್ಮ, ಸಂಗೊಳ್ಳಿ ರಾಯಣ್ಣ ನಮ್ಮ ಶಾಲೆಗೆಲ್ಲ ಲೈಟಿಂಗ್ಸ್ ಅನ್ನು ಹಾಕೊಟ್ಟಿದ್ದಾರೆ. ಹಾಗೆ ಸಿಹಿ ಹಂಚಿಕೆಯನ್ನ ಎಲ್ಲರಿಗೂ ಕೊಡ್ತೀನಿ ಅಂತ ಪ್ರಶಾಂತ್ ಅವರು ಒಪ್ಕೊಂಡು ಸಿಹಿಯನ್ನು ತಗೊಂಡ್ಬಂದು ಕೊಟ್ಟಿದ್ದಾರೆ. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಮಂಜುನಾಥ್ ಅವರು 25 kg ಅಕ್ಕಿ ಕೊಟ್ಟಿದ್ದಾರೆ, ಹೂವು ಕೊಟ್ಟಿದ್ದಾರೆ. BM ಮಂಜುನಾಥ್ ಅವರು ಕೊಟ್ಟಿದ್ದಾರೆ. ಮತ್ತು ಸುಬ್ರಹ್ಮಣ್ಯ ಅವರು ಈ ಪಕ್ಕದಲ್ಲಿ ಇದ್ದಾರಲ್ಲ, ಸುಬ್ರಹ್ಮಣ್ಯ ಚೈತ್ರ ಅವ್ರ ತಂದೆ, ಮಕ್ಕಳಿಗೆಲ್ಲ ಯೂನಿಫಾರ್ಮ್ ಸಂಬಂಧಪಟ್ಟಿದ್ದು ಶರ್ಟು, ಎಲ್ಲ ಮಕ್ಕಳಿಗೂ ಒಂದು ಯೂನಿಫಾರ್ಮ್ ಸಂಬಂಧಪಟ್ಟಿರ್ತಕ್ಕಂಥದ್ದನ್ನ
ಕೊಡಿಸ್ಕೊಟ್ಟಿದ್ದಾರೆ. ಹಾಗೆ ಜೈಪಾಲ್ ಅವರು, ಸಂಜೀವ್ ಗೌಡ ಅವರು, ಆನಂದಪ್ಪ ಅವರು, ಸತೀಶ್ ಅವರು, ಅಶೋಕ್ ಅವರು ಎಲ್ಲರೂ ಸೇರಿಕೊಂಡು ಒಂದು ಸೆಟ್ಟನ್ನು ಮಕ್ಕಳಿಗೆ ಸಮವಸ್ತ್ರವನ್ನು ಕೊಡಿಸಿದ್ದಾರೆ. ಹಾಗೆ ಈ ಒಂದು ಸಮಯದಲ್ಲಿ ವಿಜಯ್ ಕುಮಾರ್ ಅವರು, ಹೇಮಂತ್ ತೇಜ್ ಅವರ ಪೇರೆಂಟ್ಸು ಎಲ್ಲ ಮಕ್ಕಳಿಗೂ ಬಾಟಲ್ಸನ್ನು ಕೊಡಿಸಿದ್ದಾರೆ, ಸ್ಟೀಲ್ ಬಾಟಲ್ಸನ್ನು ಕೊಡಿಸಿದ್ದಾರೆ. ಹಾಗೆ ಪೆಂಡಾಲು ಮತ್ತು ಚೇರ್ಸು ಟೇಬಲ್ಸು ಇವೆಲ್ಲವೂ ಸಹ ನಮ್ಮ ಬಾಬಣ್ಣ ಮತ್ತು ರವಿ ಅವರು ಒಪ್ಕೊಂಡು ಈ ಒಂದು ವ್ಯವಸ್ಥೆಯನ್ನು ನಡೆಸ್ಕೊಟ್ಟಿದ್ದಾರೆ. ಉಮಾ ಮಹೇಶ್ ಅವರು ಬಹುಮಾನಗಳನ್ನು ಕೊಡ್ತೀನಿ ಅಂತ ಅವರು ಸಹಕರಿಸಿದ್ದಾರೆ. ಆಂಧ್ರ ರಮೇಶ್ ಅವರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಸಹಾಯ ಮಾಡಿದ್ದಾರೆ. ಎಲ್ಲದಕ್ಕಿಂತ ಮಿಗಿಲಾಗಿ ನಾನು ಮೊಟ್ಟ ಮೊದಲನೇದಾಗಿ ಹೇಳಿದ್ದೆ, ಸರ್ ನಮ್ಮ ಶಾಲೆಗೆ ಒಂದು ಬೈಕ್ ಬೇಕು ಅಂತ. ತಕ್ಷಣ ಮರು ಮಾತನಾಡದೆ ಏನು ಹೇಳಿದಿರಾನೆ ಒಪ್ಕೊಂಡು ಮೈಕ್ ಸೆಟ್ಟನ್ನು ಕೊಡಿಸ್ಕೊಂಡಿದ್ದಾರೆ ಶ್ರೀಯುತ ಮುನಿವೆಂಕಟಪ್ಪ ಸರ್ ಅವರು. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಊಟದ ವ್ಯವಸ್ಥೆಯನ್ನ SDMC ಅಧ್ಯಕ್ಷರು ಅಶೋಕ್ ಅವರು ಸಹಕರಿಸಿದ್ದಾರೆ. ಇನ್ನೂ ಹಲವಾರು ಜನ ಈ ಒಂದು ಕಾರ್ಯಕ್ರಮಕ್ಕೆ ಸಹಕಾರ ನೀಡಿದ ರಾಜೇಶ್ ಅವರು ಸಹಕಾರ ನೀಡಿದ್ದಾರೆ. ಹಾಗೆ ಹಲವಾರು ಜನ ಈ ಒಂದು ಕಾರ್ಯಕ್ರಮ ಸುಸೂತ್ರವಾಗಿ ನಡೆಯಲು ಸಹಕಾರ ನೀಡತಕ್ಕಂಥ ಎಲ್ಲರಿಗೂ ಸಹ ಈ ಒಂದು ಸಮಯದಲ್ಲಿ ನೆನೆಸ್ಕೊಳ್ಳುವಂಥ ಜವಾಬ್ದಾರಿ ನಂದಾಗಿದೆ. ಸೊ ಹಾಗಾಗಿ ಎಲ್ಲರಿಗೂ ಸಹ ಧನ್ಯವಾದಗಳನ್ನ ತಿಳಿಸೋಣ. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ಹೇಳಬೇಕು ಅಂತ ಹೇಳಿದ್ರೆ, ಪೋಲ್ ನಿಲ್ಲಿಸೋದಕ್ಕಾಗಲಿ, ಪೋಲ್ ರೆಡಿ ಮಾಡೋದಕ್ಕಾಗಲಿ, ಫ್ಲಾಗ್ ಮಾಸ್ಟ್ ಎಲ್ಲ ರೆಡಿ ಮಾಡೋದಕ್ಕಾಗಲಿ ಸಹಕರಿಸಿದ ಎಲ್ಲ ಊರಿನ ಹಿರಿಯರು, ಊರವರೆಲ್ಲರೂ ಬಂದಿದ್ರು. ಸತೀಶ್ ಅವರಾಗಲಿ, ಆಮೇಲೆ ನಾಗೇಶ್ ಅವರು ಎಲ್ಲರೂ ಬಂದಿದ್ರು. ಎಲ್ಲರೂ ಬಂದು ರಾತ್ರಿ 10 ಗಂಟೆವರೆಗೂ ಇದ್ದು ಈ ಒಂದು ಫ್ಲಾಗ್ ಮಾಸ್ಟನ್ನು ನಿಲ್ಲಿಸಿ ಎಲ್ಲ ರೆಡಿ ಮಾಡಿ ಇಷ್ಟು ಸುವ್ಯವಸ್ಥಿತವಾಗಿ ನಡೀಬೇಕು ಅಂತ ಹೇಳಿದ್ರೆ ಒಬ್ಬರಿಂದ ಆಗ್ತಕ್ಕಂಥದ್ದಲ್ಲ. ಎಲ್ಲರೂ ಸಹ ಪೇರೆಂಟ್ಸ್, ಎಲ್ಲ ಪೇರೆಂಟ್ಸು, ಊರಿನ ಎಲ್ಲ ಹಿರಿಯರು, ಊರಿನಲ್ಲಿರ್ತಕ್ಕಂಥ ಎಲ್ಲರೂ ಈ ಒಂದು ಕಾರ್ಯಕ್ರಮಕ್ಕೆ ನನಗೆ ಸಹಕಾರ ನೀಡಿದ್ದಾರೆ. ಹಾಗೆ ಈ ಸಮಯದಲ್ಲಿ ಬೇಕಾಗಿರ್ತಕ್ಕಂಥ ಎಲ್ಲದಕ್ಕೂ ಮೇಡಮ್ ಅವರ ಸಹಾಯ ಜಾಸ್ತಿ ಇದೆ. ಮೇಡಮ್ ಅವರು ಸಹಕಾರ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಎಲ್ಲರಿಗೂ ಸಹ ನಾನು ಈ ಒಂದು ಸಭೆಯನ್ನೇ ಕೆಡಿಸ್ಕೊಳ್ತಕ್ಕಂಥ ಜವಾಬ್ದಾರಿ ನಂದಿದೆ. ಸೊ ಹಾಗಾಗಿ ಇನ್ಯಾರಾದ್ರೂ ಮರೆತಿದ್ರೆ ದಯವಿಟ್ಟು ಕ್ಷಮೆ ಇರಲಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮದ ಪರವಾಗಿ ನಾನಿಲ್ಲಿ ನೆನೆಸ್ತಕ್ಕಂಥ ಜವಾಬ್ದಾರಿ ನಂದಾಗಿದೆ. ಇನ್ಯಾರಾದ್ರೂ ಹೆಸರು ಮಾಡ್ತಿದ್ರೆ ಕ್ಷಮೆ ಇರಲಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನು ಕುರಿತು SDMC ಅಧ್ಯಕ್ಷ ಇಲ್ಲಿ ವೇದಿಕೆ ಮೇಲೆ ಆಸೀನರಾಗುತ್ತಾ ಎಲ್ಲ ಗಣ್ಯರಿಗೂ ವಂದಿಸುತ್ತಾ, ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯ ನರಸಿಂಹ ಸರ್ ಅವ್ರಿಗೆ ಹಾಗೂ ನಮ್ಮ ಶಾಲೆಯ ಸಹ ಶಿಕ್ಷಕ ಆಗಿರ್ತಕ್ಕಂಥ ರೆಡ್ಡಮ್ಮ ಮೇಡಮ್ ಅವ್ರಿಗೆ ಸ್ವಾಗತವನ್ನು ಹೇಳ್ತಾ, ಇವತ್ತು 80ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ನಮ್ಮ ಶಾಲೆಯಲ್ಲಿ ಆಚರಣೆ ಮಾಡಬೇಕು ಅಂತ ನಮ್ಮಲ್ಲಿ ತಿಳಿಸಿದಾಗ ನಾವು ಎಲ್ಲ ಕೆಲಸ ಕಾರ್ಯಗಳನ್ನು ಬಿಟ್ಟು ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಅನುಕೂಲ ಮಾಡಿಕೊಟ್ಟು ಸುಸೂತ್ರವಾಗಿ ನಡೆಯಲು ಎಲ್ಲ ಸಹಕರಿಸಿದ ಎಲ್ಲ SDMC ಸದಸ್ಯರಿಗೂ ಹಾಗೂ ಊರಿನ ಹಿರಿಯರು ಎಲ್ಲರಿಗೂ ಅನ್ಸುತ್ತಾ ಈ 4 ಮಾತನಾಡಲು ಎಲ್ಲರಿಗೂ ಎಲ್ಲ ವ್ಯವಸ್ಥೆಗಳು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅವರಿಗೆ ನಮ್ಮ ಶಾಲೆಯ ಪರವಾಗಿ, ನಮ್ಮ ಗ್ರಾಮದ ಪರವಾಗಿ, 80ನೇ ವರ್ಷದ ಸ್ವಾತಂತ್ರ್ಯ ಪರವಾಗಿ ನಮ್ಮ ನರಸಿಂಹ ಸರ್ಗೆ ಧನ್ಯವಾದ ಅರ್ಥ ಇದೀವಿ ಎಲ್ಲರೂ. ಅದೇ ರೀತಿಯಾಗಿ ಸಕ್ಸಸ್ಸಿಯಾದಂತ ನಮ್ಮ ರೆಡ್ಡಮ್ಮ ಮೇಡಮ್ ಅವರು ಕೂಡ ಈ ಕಾರ್ಯಕ್ರಮದ ಪರವಾಗಿ ಅವ್ರಿಗೂ ಕೂಡ ಪುಷ್ಪವನ್ನ ಅರ್ಪಿಸ್ತಾ ಇದ್ವಿ. ಮತ್ತೆ ಕಾರ್ಯಕ್ರಮದ ಅಡುಗೆ ಸಹಕಾರಿಯಾದಂತ ಪ್ರೇಮಿಳಮ್ಮರವರಿಗೆ ಧನ್ಯವಾದಗಳು. ಮತ್ತೆ ಭಾರತಮ್ಮನವರು ಕೂಡ ಧನ್ಯವಾದಗಳು. ಮತ್ತೆ ಅಂಗನವಾಡಿ ಕಾರ್ಯಕರ್ತೆ ಆಶಾ ಮೇಡಮ್ ಅವರು ಮತ್ತೆ ಆಯಾ ಸುಜಾತ ಅವ್ರಿಗೂ ಕೂಡ ಈ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳು ಅರ್ಪಿಸ್ತಾ ಇದ್ವಿ, ಪುಷ್ಪವನ್ನು ಅರ್ಪಿಸ್ತಾ ಇದ್ವಿ. ಆಗಿರ್ತಕ್ಕಂತ ಒಂದು ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೂಡ ಭಾಗವಹಿಸಿದ್ದೀರಾ. ನಿಮಗೆಲ್ಲರಿಗೂ ಕೂಡ ನನ್ನ ಅಭಿನಂದನೆಗಳು. ಮುಸುಕಿದ ಮೊಬ್ಬಿನಲ್ಲಿ ಕೈ ಹಿಡಿದು ಮುನ್ನಡೆಸಣ್ಣ, ದಾರಿ ದೂರ ಕತ್ತಲೆ ಗವಿ ಕನಿಕರಿಸಿ ಕೈ ಹಿಡಿದು ಮುನ್ನಡೆಸಣ್ಣ ಅಂತ ಕವಿ BM ಶ್ರೀಕಂಠಯ್ಯನವರು ಹೇಳ್ಕೊಂತಾರೆ. ಲೀಡ್ ಕೈಂಡ್ಲಿ ಲೈಕ್ ಕಮ್ ಟು ದ ಯಂಗ್ ಸರ್ಕಲ್ ಗ್ರೂಮ್, ದ ನೈಟ್ ಇಸ್ ಡಾರ್ಕ್, ಹೋಮ್ ಇಸ್ ಫಾರ್ ಅವೇ, ಲೀಡ್ ಧೋಮಿ ಅನಾನ್ ಕೇಳ್ಕೊಳ್ತಾರೆ ಹಾರ್ಡಿನಲ್ ನ್ಯೂಮೆನ್ರು. ನನ್ನೊಳಗೆ ನಾನು ಎಂಬ ಭಾವ ನನ್ನಲ್ಲಿದ್ದರೆ, ನನ್ನಿಂದಲೇ ಎಂಬ ಅಹಂಕಾರ ನನ್ನನ್ನು ಆಳುತ್ತಿದ್ದರೆ, ಅದು ಅಜ್ಞಾನವೆಂಬ ಕತ್ತಲೆ
ಆ ಕತ್ತಲೆಗೆ ನಿನ್ನ ಬೆಳಕಿನ ಕಿರಣಗಳ ಸಿಂಚನ ನೀಡು ಓ ದೇವರೇ ಎಂದು ಪ್ರಾರ್ಥಿಸುತ್ತಾ ಈ ಸುಂದರ ಸಮಾರಂಭದಲ್ಲಿ ಆಸೀನರಾಗಿರ್ತಕ್ಕಂಥ ಗೌರವಾನ್ವಿತರೆ, ಪ್ರೀತಿ ಇಲ್ಲದ ಮೇಲೆ ಹೂವು ಹರಳೀತು ಹೇಗೆ, ಮೋಡ ಕಟ್ಟೀತು ಹೇಗೆ, ಹನಿ ಹೊಡೆದು ಮಳೆ ಇಳಿಗೆ ಬಂದೀತು ಹೇಗೆ, ಈ ಭೂಮಿ ಹಸಿರಾದೀತು ಹೇಗೆ ಅಂತ ಹೇಳ್ತಾರಲ್ಲ ಕವಿ. ಅದೇ ರೀತಿಯಾಗಿ ಗೌರವಾನ್ವಿತರು, ಈ ಶಾಲೆಯ ಮುಖ್ಯ ಗುರುಗಳು ಆಗಿರ್ತಕ್ಕಂಥ ನಮ್ಮ ಸ್ವಾಮೀಜಿಗಳು ಈ ಕಾರ್ಯಕ್ರಮ ಅಭೂತಪೂರ್ವವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನ ರಂಜಿಸಿದ್ದಾರೆ. ಅವರಿಗೆ ತುಂಬ ಹೃದಯದಿಂದ ನಾನು ಸುಸ್ವಾಗತವನ್ನ ಬಯಸ್ತಾ ಇದ್ದೀನಿ. ಸುಸ್ವಾಗತ ಸರ್. ಅದೇ ರೀತಿಯಾಗಿ ದೈವ ಲೀಲವು ಕಾಣೆ, ಕರ್ಮ ಜಾಲವು ಕಾಣೆ, ಇದು ಬುದ್ಧಿ ಆಚೆಗಿನ ಮಾತು. ಪ್ರೀತಿ ಎಂಬ ವಸ್ತುವನ್ನ ಭವದಲ್ಲಿ ಕಾಣೆ, ಇದು ಸಜ್ಜನರು ಮನಗಂಡ ಮಾತು ಅಂತ ಒಂದು ಪ್ರೀತಿಯನ್ನೇ ಉಸಿರಾಗಿಸಿ ತನ್ನ ಪ್ರೀತಿಯನ್ನೇ ಮಕ್ಕಳಿಗೋಸ್ಕರ ಮುಡುಪಾಗಿಟ್ಕೊಂಡು ಈ ಒಂದು ಊರಿನಲ್ಲಿ ಉತ್ತಮವಾಗಿ ಸೇವೆ ಸಲ್ಲಿಸ್ತಾ ಇರ್ತಕ್ಕಂಥ ನನ್ನ ಆತ್ಮೀಯರು, ನನ್ನ ಸಹೋದ್ಯೋಗಿಗಳು ಹಾಗೂ ನನ್ನ ತಂಗಿಯಂತೆ 7 ವರ್ಷಗಳ ಕಾಲ ಸತತವಾಗಿ ನನ್ನ ಜೊತೆಯಲ್ಲಿ ಕೆಲಸ ಮಾಡಿ ಈ ಊರಿಗೆ ಬಂದು ಒಳ್ಳೆ ಉತ್ತಮವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ನಡೆಸ್ಕೊಡ್ತಾ ಇದ್ದಾರೆ ಮೇಡಮ್ನವರು, ರೆಡ್ಡಮ್ಮ ಮೇಡಮ್ನವರು. ಅವರಿಗೆ ತುಂಬ ಹೃದಯದಿಂದ ನಾನು ಸುಸ್ವಾಗತವನ್ನು ಬಯಸ್ತಾ ಇದ್ದೀನಿ. ನಿಮ್ಗೂ ಸುಸ್ವಾಗತ ಮೇಡಮ್. ಬಸವಣ್ಣನವರು ಒಂದ್ ಕಡೆ ಹೇಳ್ತಾರೆ ಒಂದು ಮಾತು, ನಾನು ಬಂದ ಕಾರ್ಯಕ್ಕೆ ನೀವು ಬಂದಿರಯ್ಯ, ನೀವು ಬಂದ ಕಾರ್ಯಕ್ಕೆ ನಾನು ಬಂದೆನಯ್ಯ, ನೀವು ನಾನು ಬಂದ ಕಾರ್ಯಕ್ಕೆ ಆ ಪ್ರಭುದೇವರೇ ಬಂದರಯ್ಯ, ಕಲ್ಯಾಣವೇ ಹಣತಿಯಾಗಿ ನಾನು ಬತ್ತಿಯಾದೆ, ನೀವೆಲ್ಲ ತೈಲವಾದರಿ, ಕಲ್ಯಾಣ ತುಂಬೆಲ್ಲ ಬೆಳಕೋ ಬೆಳಕು ಅಂತ ಹೇಳ್ತಾರಲ್ಲ ಈ ಬಸವಣ್ಣನವರು. ಆ ರೀತಿ ನೀವೆಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಹಾಜರಾಗಿದ್ದೀರಾ. ನಿಮ್ಗೆಲ್ಲರಿಗೂ ಕೂಡ ನಾನು ತುಂಬ ಹೃದಯದಿಂದ ಸುಸ್ವಾಗತವನ್ನ ಬಯಸ್ತಾ ಇದ್ದೀನಿ. ಅದೇ ರೀತಿಯಾಗಿ ಗೌರವಾನ್ವಿತ ನನ್ನ ಬಾಮೈದ ಆಗಿರ್ತಕ್ಕಂಥ ನಮ್ಮ ಶಂಕರ್ ಸರ್ ಅವರು ಮೊನ್ನೆನೆ ನಿವೃತ್ತಿಯಾಗಿ ಇತ್ತೀಚೆಗೆ ನಿವೃತ್ತಿಯಾಗಿರ್ತಕ್ಕಂಥವರು 35-36 ವರ್ಷಗಳ ಕಾಲ ಸತತವಾಗಿ ತನ್ನ ಸೇವೆಯನ್ನ ಮಾಡಿ ಇವಾಗ ತಾನೇ ನಿವೃತ್ತಿ ಹೊಂದಿ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವ್ರಿಗೂ ಕೂಡ ನಾನು ತುಂಬ ಹೃದಯದಿಂದ ಸುಸ್ವಾಗತವನ್ನು ಬಯಸ್ತಾ ಇದ್ದೀನಿ. ನಿಮ್ಗೂ ಸುಸ್ವಾಗತ ಸರ್. ಈ ಕಾರ್ಯಕ್ರಮ ಇಷ್ಟೊಂದು ಸೊಗಸಾಗಿ ನಡೀಬೇಕು ಅಂತ ಹೇಳಿದ್ರೆ ನಿಜವಾಗ್ಲೂ ಕೂಡ ಈ ದೇಶವನ್ನ ಕಟ್ಟತಕ್ಕಂಥವ್ರು, ಈ ದೇಶವನ್ನ ಮೆಟ್ಟಿ ನಿಂತಕ್ಕಂಥವ್ರು ಪುಟಾಣಿಗಳು. ಮಕ್ಕಳೇ, ನೀವೇನಾದ್ರೂ ಇವತ್ತು ಇರ್ಲಿಲ್ಲ ಅಂತ ಹೇಳಿದ್ರೆ ಈ ಕಾರ್ಯಕ್ರಮ ನಡೆಯೋದಕ್ಕೆ ಸಾಧ್ಯನೇ ಆಗ್ತಾ ಇರ್ಲಿಲ್ಲ. ಈ ಒಂದು ಕೇಂದ್ರ ಬಿಂದುಗಳೇ ನಿಜವಾಗಿರ್ತಕ್ಕಂಥ ನೀವು. ನಿಮ್ಗೆಲ್ಲರಿಗೂ ಕೂಡ ನಾನು ತುಂಬ ಹೃದಯದಿಂದ ಸುಸ್ವಾಗತವನ್ನ ಬಯಸ್ತಾ ಇದ್ದೀನಿ. ಈ 80ನೇ ಒಂದು ಸ್ವಾತಂತ್ರ್ಯ ದಿನಾಚರಣೆ ಮಕ್ಕಳೇ ನೀವೆಲ್ಲ ಕೇಳ್ತಾ ಇರ್ಬೋದು. ಸ್ವಾತಂತ್ರ್ಯ ದಿನಾಚರಣೆ ಇವತ್ತು ಅನೇಕ ಓದಿರ್ತಕ್ಕಂಥ ಮಕ್ಕಳಿಗೆ ಮಾತ್ರ ಗೊತ್ತಿರ್ತಕ್ಕಂಥದ್ದು. ಚೆನ್ನಾಗಿ ಮೊದಲಿಂದ ತಿಳಿದಿರ್ತಕ್ಕಂಥವ್ರು ಮಾತ್ರ ಸ್ವತಂತ್ರ ಬಗ್ಗೆ ತಿಳಿದಿರ್ತಕ್ಕಂಥದ್ದು. ಈ ಊರಿನ ಗ್ರಾಮಸ್ಥರು ಎಷ್ಟೋ ಜನಕ್ಕೆ ಪಾಪ ಇವತ್ತು ಸ್ವಾತಂತ್ರ್ಯ ಅಂತ ಹೇಳಿದ್ರೆ ಏನು ಅಂತಕ್ಕಂಥ ಜ್ಞಾನ ಇಲ್ಲದೆ ಇರ್ತಕ್ಕಂಥ ನಮ್ಮ ತಂದೆ ತಾಯಿಗಳು ಆ ತರ ಇರ್ತಕ್ಕಂಥವ್ರು ಕೂಡ ಎಷ್ಟೋ ಜನ ಇದ್ದೀರಾ. ಇವತ್ತು ನಿಜವಾಗ್ಲೂ ಭಾರತ ದೇಶದಾದ್ಯಂತ ನೀವೆಲ್ಲ ತಿಳ್ಕೋಬೇಕು, ತನ್ನ ಕೆಲಸಗಳಿಗೆ ಏನು ಫುಲ್ ಸ್ಟಾಪ್ ಇಟ್ಬಿಟ್ಟು ಸ್ವಾತಂತ್ರ್ಯ ದಿನಾಚರಣೆ ಅಂತಕ್ಕಂಥ ನಾವು ಯುಗಾದಿ ಹಬ್ಬವನ್ನು ಯಾವ ರೀತಿ ಆಚರಣೆ ಮಾಡ್ತೀವೋ ಅದೇ ರೀತಿ ಎಲ್ಲಾ ಗ್ರಾಮಗಳಲ್ಲೂ ಕೂಡ ಈ ಒಂದು ಸ್ವಾತಂತ್ರ್ಯ ಅಂತಕ್ಕಂಥ ಒಂದು ದಿನಾಚರಣೆ ಹಬ್ಬವನ್ನ ಆಚರಣೆ ಮಾಡ್ತಾ ಇದ್ದಾರೆ. ನಮ್ಮೂರಲ್ಲಿ ನೀವು ಇನ್ನೂ ಅನೇಕ ಪೋಷಕರು ಇವರೆಲ್ಲ ಕೂಡ ಬರಬಹುದಾಗಿತ್ತು. ಏನು ಅಂತ ಹೇಳಿದ್ರೆ ನಮ್ಮ ಒಂದು ಸುದೈವ ಅಂತ ಈ ದಿನ ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೂಡ ಆಗಮಿಸಿದ್ದೀರಾ. ನಿಮಗೆ ಅಭಿನಂದನೆಗಳನ್ನ ತಿಳಿಸ್ತಾ ಇದ್ದೀನಿ. ಗೌರವಾನ್ವಿತರೆ, 300, 200, 300 ವರ್ಷಗಳ ಕಾಲ ದಾಸ್ಯರ ಕೈಯಲ್ಲಿರ್ತಕ್ಕಂಥ ಒಂದು ಸ್ವಾತಂತ್ರ್ಯವನ್ನ ನಾವು ತೆಗೆದುಕೊಂಡಿರ್ತಕ್ಕಂಥ ಒಂದು ದಿನಾನೇ ಆಗಸ್ಟ್ 15, 1947ರಲ್ಲಿ ಸ್ವತಂತ್ರ ಬಂತು. ಸುಮಾರು ಇವತ್ತಿಗೆ 80 ವರ್ಷಗಳ ಕಾಲ, 80 ವರ್ಷಗಳಾಯಿತು. ಅದಕ್ಕೆ ಮೊದಲು ಭಾರತ ದೇಶವನ್ನ ಅನೇಕ ಪರಕೀಯರು ಈ ದೇಶವನ್ನ ಆಳ್ತಾ ಇದ್ರು. ಅದಕ್ಕೋಸ್ಕರನೇ
ಅವರ ದಾಸ್ಯದಿಂದ ನಾವು ತೆಗೆದುಕೊಂಡಿರ್ತಕ್ಕಂಥ ಒಂದು ಸ್ವಾತಂತ್ರ್ಯವೇ ಇವತ್ತು ಇಷ್ಟೊಂದು ಸ್ವತಂತ್ರವಾಗಿ ನಾವು ಕೂತ್ಕೊಂಡು ಈ ಸ್ವತಂತ್ರವಾಗಿ ಬಾಳ್ಬೇಕು ಅಂತ ಹೇಳಿದ್ರೆ ಕಾರಣನೇ ನಮ್ಮ ಸ್ವಾತಂತ್ರ್ಯ ದಿನಾಚರಣೆ. ಅದಕ್ಕೋಸ್ಕರನೇ ಇವತ್ತು ಇಡೀ ಭಾರತಾದ್ಯಂತ ಎಲ್ಲಾ ಕಡೆ, ನಮ್ಮ ದೇಶಾದ್ಯಂತ ಎಲ್ಲಾ ಕಡೆ ತುಂಬಾ ವಿಜೃಂಭಣೆಯಿಂದ ಈ ಹಬ್ಬವನ್ನ ಆಚರಣೆ ಮಾಡ್ತಾರೆ. ಮಕ್ಕಳೇ, ನಾನು ನನ್ನ ದೇಶದ ಬಗ್ಗೆ ಒಂದು ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ. ಸ್ವಾಮಿ ವಿವೇಕಾನಂದ ಇಲ್ಲಿ ನೀವು ನೋಡ್ತಾ ಇದ್ದೀರಿ, ನಿಂತ್ಕೋಪ ಸ್ವಾಮಿ ವಿವೇಕಾನಂದ. ಗುಡ್. ನಿಜವಾಗಿರ್ತಕ್ಕಂಥ ಸ್ವಾಮಿ ವಿವೇಕಾನಂದ ಇದೇ ರೀತಿನೇ ಇದ್ದಿದ್ದು ಮೊದಲು. ಸುಮಾರು ಅವರು ಇಡೀ ಈ ಭಾರತ ದೇಶವನ್ನ 30 ವರ್ಷಗಳಲ್ಲೇ 3 ಬಾರಿ ದೇಶವನ್ನು ಸುತ್ತಿರ್ತಕ್ಕಂಥ ಒಬ್ಬ ಮಹಾಚೇತನ ಸ್ವಾಮಿ ವಿವೇಕಾನಂದ ಅಂತ ಹೇಳಿದ್ರೆ ನನಗೆ ತುಂಬಾ ಇಷ್ಟ. ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ಸ್ವಾಮಿ ವಿವೇಕಾನಂದ ಒಂದು ಮಾತು ಹೇಳ್ತಾರೆ, ಭಾರತದ ಧೂಳೆ ನನ್ನ ಸರ್ವೋಚ್ಚ ದೇವಲೋಕ. ಈ ಜಗತ್ತಿನ ಜೀವರಾಶಿಗಳು ತನ್ನ ನಿತ್ಯ ಕರ್ಮಗಳನ್ನು ಶ್ರವಿಸಲಿಕ್ಕಾಗಿ ಇರುವುದೊಂದೇ ಭೂಮಿ, ಅದೇ ನನ್ನ ಭಾರತ, ನನ್ನ ಪುಣ್ಯ ಭೂಮಿ ಅಂತ ಹೇಳ್ತಾರೆ. ಈ ಭಾರತದ ಮಣ್ಣಲ್ಲಿ ಮಣ್ಣಾಗಿ ಧೂಳಿನ ಕಣವಾಗಿ ಮತ್ತೆ ಮತ್ತೆ ಹುಟ್ಟಿ ಬರುವುದಾದರೆ ನಾನು ಭಾರತ ದೇಶದಲ್ಲೇ ಹುಟ್ಟಿ ಬರುತ್ತೇನೆಂದು ಸ್ವಾಮಿ ವಿವೇಕಾನಂದ ಹೇಳ್ತಾರಲ್ಲ, ಅದು ನನ್ನ ಭಾರತ, ನನ್ನ ಪುಣ್ಯ ಭೂಮಿ. ಭಾರತ ನನ್ನ ಶೈಶವದ ತೊಟ್ಟಿಲು, ನನ್ನ ತಾರುಣ್ಯದ ನಂದನವನ, ನನ್ನ ವೃತ್ತಾಂತದ ವಾರಣಾಸಿ, ನನ್ನ ಬದುಕಿನ ಪರಂಧಾಮ ಅಂತ ಹೇಳ್ತಾರಲ್ಲ ಸ್ವಾಮಿ ವಿವೇಕಾನಂದ, ಅದು ನನ್ನ ಭಾರತ. ಈ ಜಗತ್ತಿಗೆ ಬೆಳಕು ಕಾಣದೆ ಕಂಗೆಟ್ಟಿರುವ ಕತ್ತಲಲ್ಲಿ ಕಂಗೆಟ್ಟಿರುವಾಗ ಬೆಳಕು ಎಲ್ಲಿಂದ ಬರುತ್ತದೆ ಅಂತ ಯಾರಾದ್ರೂ ಕೇಳಿದ್ರೆ ನನ್ನ ಕೈ ಭಾರತದ ಕಡೆ ಅಂತ ತೋರಿಸ್ತಾರಲ್ಲ, ಜರ್ಮನಿ ದೇಶದ ಮ್ಯಾಕ್ಸ್ ಮುಲ್ಲರ್ ಅಂತ ಪವಿತ್ರ ಭಾರತ ನನ್ನದು ಅಂತ ರೋಮಾಂಚನವಾಗ್ತದೆ. ಮಕ್ಕಳೇ, ಈ ಒಂದು ಸುಸೂತ್ರವಾಗಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಒಬ್ಬ ಚೀನಾ ದೇಶದ ರಾಯಭಾರಿ ಊಸೋ ಈ ದೇಶದ ಬಗ್ಗೆ ಬರೀತಾನೆ. ವಿತೌಟ್ ಸೆಂಡಿಂಗ್ ಎ ಸಿಂಗಲ್ ಸೋಲ್ಜರ್ ಟು ಚೈನಾ, ಇಂಡಿಯಾ ವಾಸ್ ರೂಲಿಂಗ್ ಬೈ 2000 years ಅಂತ ಬರೀತಾನೆ. ಅಂದರೆ ಭಾರತ ದೇಶಕ್ಕೆ ಒಬ್ಬ ಸೈನಿಕನನ್ನು ಕಳಿಸದೆ ಭಾರತ ದೇಶ 2000 ವರ್ಷಗಳ ಕಾಲ ಈ ದೇಶವ ಆಳಿದ್ರು ಅಂತಕ್ಕಂಥ ಒಂದು ಇತಿಹಾಸ ಇದೆ ಅಂತಕ್ಕಂಥದ್ದು ಭಾರತದ ಒಬ್ಬ ಈ ಚೀನಾ ದೇಶದ ಇತಿಹಾಸಕಾರ ಹೇಳ್ತಾನೆ. ಅದೇ ರೀತಿಯಾಗಿ ಅರ್ನಾಲ್ಡ್ ಟೊಯಿಂಬೆ ಬರೀತಾನೆ ಈ ದೇಶದ ಬಗ್ಗೆ. ಆಲ್ ಆರ್ ಕಾಂಕರ್ಸ್ ಬಟ್ ನಾಟ್ ಕಾಂಕರಿಂಗ್. ಇದು ಅರ್ನಾಲ್ಡ್ ಟೊಯಂಬೊ ಹೇಳ್ತಿರ್ತಕ್ಕಂಥ ಒಂದು ಮಾತು. ನನ್ನ ಭಾರತ ದೇಶ ಸುಮಾರು 2000 ವರ್ಷಗಳು ಆಳಿದ್ರು ಕೂಡ ಈ ದೇಶಕ್ಕೆ ಒಬ್ಬ ಸೈನಿಕನನ್ನು ಕಳಿಸದೆ ಭಾರತ ಈ ಜಗತ್ತಿನಲ್ಲಿ ಎಷ್ಟೊಂದು ದೇಶಗಳ ಮೇಲೆ ಯುದ್ಧ ಮಾಡಿತು, ಒಂದು ದಿವಸ ಭಾರತ ಮೆಟ್ಟಿ ನಿಲ್ಲುತ್ತದೆ ಅಂತ ಅರ್ನಾಲ್ಡ್ ಟೊಯಂಬೊ ಈ ದೇಶದ ಬಗ್ಗೆ ಹೇಳ್ತಾನೆ. ನಮ್ಮ ವಾಜಪೇಯಿ ಭಾರತ ದೇಶದ ಬಗ್ಗೆ, ಭಾರತಾಂಬೆಯ ಬಗ್ಗೆ ಒಂದು ಹೇಳ್ತಾರೆ, ಅಮ್ಮ ಭಾರತ ಮಾತೆ, ನೀನು ಕೋಟಿ ದೇವತೆಗಳ ಹೆತ್ತೊಡಲು, ಹಿಮಾಲಯವೇ ನಿನ್ನ ಕಿರೀಟ, ಕಾಶ್ಮೀರವೇ ನಿನ್ನ ಲಲಾಟ, ಬರ್ಮಾ ಬಲೂಚಿಸ್ತಾನಗಳೇ ನಿನ್ನ ಭುಜಗಳು, ಪೂರ್ವದಿಂದ ಪಶ್ಚಿಮಕ್ಕೆ ಹರಿಯುತ್ತಿರುವ ನರ್ಮದಾ ನದಿ ತಾಯಿ ಭಾರತಾಂಬೆಯ ಸೊಂಟದಲ್ಲಿ ಮಿನುಗುತ್ತಿರುವ ಚಿನ್ನದ ಡಾಬು. ಭಾರತಾಂಬೆ ಪೂರ್ವ ಪಶ್ಚಿಮ ಘಟ್ಟಗಳೇ ಭಾರತಾಂಬೆಯ ಕಾಲುಗಳು. ಈ ಸಮುದ್ರ ದೇವಿ ಭಾರತಾಂಬೆಯ ಪಾದಗಳನ್ನು ತೊಳೆಯುತ್ತಿದ್ದಾಳೆ, ವಾಯುದೇವರು ಚಾಮರವನ್ನು ಬೀಸುತ್ತಿದ್ದಾಳೆ, ಈ ಸೂರ್ಯ ಚಂದ್ರರು ಆರತಿಯನ್ನೆತ್ತಿ ತಿಲಕವನ್ನು ಇಡುತ್ತಿದ್ದಾರೆ. ए अभिनंदन का भूमि है, अभिनंदन का भूमि है, अर्पण का भूमि है, एकमात्र तर्पण का भूमि है, सिंधु सिंधु गंगा है, कंकर कंकर शंकर है, छींगे इसके लिए, छींगे मलेंगे इसके लिए. ಇದು ಹೇಳ್ತಕ್ಕಂಥ ಒಂದು ಮಾತು. ಮಕ್ಕಳೇ, ಈ ಒಂದು ಕಾರ್ಯಕ್ರಮ ಅಭೂತಪೂರ್ವವಾಗಿರ್ತಕ್ಕಂಥ ಕಾರ್ಯಕ್ರಮ. ಇವತ್ತು ನೀವೆಲ್ಲ ಕೂಡ ಅನೇಕ ವೇಷಭೂಷಣಗಳನ್ನ ಧರಿಸಿದ್ದೀರಾ. ಈ ಭಾರತದ ಬಗ್ಗೆ, ಇತಿಹಾಸದ ಬಗ್ಗೆ ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ಇತಿಹಾಸದ ಪುಟಗಳನ್ನು ತಿರುವಿ ನೋಡುವುದಾದರೆ ಸುಮಾರು ವರ್ಷಗಳೇ ನಮ್ಗೆ ಸಾಕಾಗೋದಿಲ್ಲ. ಈ ದೇಶ 80 ವರ್ಷಗಳಾಯ್ತು ಸ್ವತಂತ್ರ ಬಂತು.
ಇದಕ್ಕೆ ಮೊದಲು ಸುಮಾರು 200-300 ವರ್ಷಗಳ ಕಾಲ ಈ ದೇಶದ ಸ್ವತಂತ್ರಕ್ಕಾಗಿ ಹೋರಾಡಿರ್ತಕ್ಕಂಥ ಮಹಾನ್ ವ್ಯಕ್ತಿಗಳು, ಲಕ್ಷಾಂತರ ಜನರು ತನ್ನ ಸಾವು ನೋವುಗಳನ್ನ ನೀಡಿ ಈ ದೇಶಕ್ಕೆ ಸ್ವತಂತ್ರವನ್ನ ತಂದುಕೊಟ್ರು. ಇವತ್ತು ನೀವೆಲ್ಲ ಕೂಡ ಈ ಬಾವುಟಕ್ಕೆ ಬೆಳಗ್ಗೆ ವಂದನೆಗಳನ್ನ ನೀಡಿದ್ರಿ. ನಮ್ಮ ರಾಷ್ಟ್ರಧ್ವಜ ಗಾಳಿಯಿಂದ ಹಾರಾಡ್ತಾ ಇರ್ತಕ್ಕಂಥ ರಾಷ್ಟ್ರಧ್ವಜವಲ್ಲ, ಶತ್ರುಗಳ ಈ ಬಂದೂಕಿನ ಎದೆಗೆ ತನ್ನ ಗುಂಡೆ ಹೃದಯವನ್ನ ಒಡ್ಡಿ ರಕ್ತವನ್ನು ಚೆಲ್ಲಿ ಅವರು ನೀಡಿರ್ತಕ್ಕಂಥ ಉಸಿರೇ ಇವತ್ತು ಈ ಬಾವುಟ ಹಾರಾಡ್ತಾ ಇರ್ತಕ್ಕಂಥದ್ದು. ಪುಟಾಣಿಗಳೇ, ಒಂದೇ ಒಂದು ನಿಮ್ಗೆ ಎಷ್ಟು ಹೇಳಿದ್ರು ಕೂಡ ಈ ಇತಿಹಾಸದ ಬಗ್ಗೆ ಅಷ್ಟು ಮನವರಿಕೆ ಆಗೋದಿಲ್ಲ. ಒಂದು ಸಣ್ಣ ಕಥೆಯನ್ನ ಹೇಳ್ಬಿಡ್ತೀನಿ. ಈ ದೇಶಕ್ಕೋಸ್ಕರ ಹೋರಾಡಿರ್ತಕ್ಕಂಥ ಮಹಾನ್ ವ್ಯಕ್ತಿಗಳು ಸುಭಾಷ್ ಚಂದ್ರ ಬೋಸ್, ಲಾಲಾ ಲಜಪತ್ ರಾಯ್, ಬಿಪಿನ್ ಚಂದ್ರಪಾಲ್, ಭಗತ್ ಸಿಂಗ್, ಭಾರತಾಂಬೆಯ ಸುಪುತ್ರ ಭಗತ್ ಸಿಂಗ್, ತಾತ್ಯಾ ಟೋಪಿ, ನಾನಾ ಸಾಹೇಬ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಕಿತ್ತೂರಿನ ರಾಣಿ ಚೆನ್ನಮ್ಮ, ಸಂಗೊಳ್ಳಿ ರಾಯಣ್ಣ. ಇವತ್ತು ನೀವೇನ್ ನೋಡ್ತಾ ಇದ್ದೀರಿ, ಇವರೆಲ್ಲರೂ ಕೂಡ ವೇಷಭೂಷಣಗಳನ್ನು ಧರಿಸಿರ್ತಕ್ಕಂಥವ್ರು. BR ಅಂಬೇಡ್ಕರ್ ಸಂವಿಧಾನ ರಚನೆಕಾರರು. ನಿಜವಾಗ್ಲೂ ಕೂಡ ಇವರೆಲ್ಲ ಇಲ್ಲದೆ ಇದ್ದಿದ್ರೆ, ಈ BR ಅಂಬೇಡ್ಕರ್ ಏನಾದ್ರು ನಮ್ಮ ಸಂವಿಧಾನ ರಚನೆ ಮಾಡಿರ್ಲಿಲ್ಲ ಅಂತ ಹೇಳಿದ್ರೆ ಇವತ್ತು ನಾವೆಲ್ಲ ಇಷ್ಟು ಸೊಗಸಾಗಿ ಕೂತ್ಕೊಂಡು ಬಾಳೋದಕ್ಕೆ ಆಗ್ತಾನೆ ಇರ್ಲಿಲ್ಲ. ಇಂಥ ಮಹನೀಯರೆಲ್ಲ ತನ್ನ ಪ್ರಾಣಗಳನ್ನ ತೆತ್ತಿ ಈ ದೇಶಕ್ಕೆ ಸ್ವತಂತ್ರವನ್ನ ಗಳಿಸ್ಕೊಂಡ್ರು. ನೋಡಿ, ಇತಿಹಾಸದ ಪುಟಗಳನ್ನ ತಿರುವಿ ನೋಡಿದಾಗ ಅನೇಕ ದಿನಾಂಕಗಳ ಜ್ಞಾಪಕ ಬರುತ್ತೆ. 1857 ಸಿಪಾಯಿ ದಂಗೆ ಅಲ್ಲಿಂದ ಪ್ರಾರಂಭವಾಗಿ 1919 ಜಲಿಯನ್ ವಾಲಾಬಾಗ್, 1930 ದಂಡಿ ಸತ್ಯಾಗ್ರಹ, 1942 ಬ್ರಿಟಿಷರೇ ಭಾರತವನ್ನ ಬಿಟ್ಟು ತೊಲಗಿ ಅಂತಕ್ಕಂಥ ಒಂದು ಚಳುವಳಿ. ಇವೆಲ್ಲ ಕೂಡ ಈ ದಿನಾಂಕಗಳನ್ನ ನಾವು ನೆನಪು ಮಾಡ್ಕೋಬೇಕು ಪುಟಾಣಿಗಳೇ. 1919 ಜಲಿಯನ್ ವಾಲಾಬಾಗ್ ಅಂತಕ್ಕಂಥ ಒಂದು ಘಟನೆ ನಡೆಯಿತು. ಅದರ ಬಗ್ಗೆ ಕೆಲವೇ ವಿಷಯಗಳನ್ನು ತಿಳಿಸ್ತೀನಿ. 1919 ಜಲಿಯನ್ ವಾಲಾಬಾಗ್ ಅಂತಕ್ಕಂಥ ಹತ್ಯಾಕಾಂಡ ಪಾಕಿಸ್ತಾನದ ಅಮೃತಸರದಲ್ಲಿ ನಡೀತದೆ. ಅದರಲ್ಲಿ ಲಕ್ಷಾಂತರ ಜನರು ಈ ದೇಶಕ್ಕೋಸ್ಕರ ಯಾವ ರೀತಿ ಹೋರಾಟ ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಒಂದು ಕಡೆ ಸಭೆ ಸೇರಿರ್ತಾರೆ. ಆ ಸಭೆಯನ್ನು ನಡೆಸ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಒಬ್ಬ ಪಾಕಿಸ್ತಾನದ ಮುಖಂಡ ಜನರಲ್ ಡಯರ್ ಅಂತಕ್ಕಂಥವನು ಶೂಟ್ ಮಾಡಿಸ್ಬಿಡ್ತಾನೆ. ಅದರಲ್ಲಿ ಲಕ್ಷಾಂತರ ಜನರು ಸತ್ತೋಗ್ಬಿಟ್ಟು ಆ ರಕ್ತ ಮಳೆ ಬಿದ್ದಾಗ ಕೋಡಿ ನೀರು ಹರಿತದಲ್ಲ, ಆ ರೀತಿ ಹರ್ಕೊಂಡು ಹೋಗ್ತಾ ಇರ್ತದೆ. ಅಂತ ಒಂದು ಸಂದರ್ಭದಲ್ಲಿ ಭಾರತಾಂಬೆಯ ಸುಪುತ್ರ ಭಗತ್ ಸಿಂಗ್ ಅಂತಕ್ಕಂಥವನು, ಅವನು ಕೇವಲ ಆವಾಗ ಅವನಿಗೆ 12 ವರ್ಷಗಳು ಮಾತ್ರ ವಯಸ್ಸು. ಬಂದು ನೋಡ್ತಾನೆ, ಲಕ್ಷಾಂತರ ಜನರು ಸತ್ತೋಗಿರ್ತಾರೆ, ರಕ್ತ ಧಾರಾಕಾರವಾಗಿ ಹರಿದು ಹೋಗ್ತಾ ಇರ್ತದೆ. ಅಂತ ಸಂದರ್ಭದಲ್ಲಿ ನೋಡ್ತಾನೆ, ಯಾರೋ ಭಾರತಾಂಬೆಯ ಸುಪುತ್ರ ಭಗತ್ ಸಿಂಗ್. ಪಾಪ ಭಗತ್ ಸಿಂಗ್ ನೀನೆ ನೋಡಿ, ಅವನ ವೇಷಣವನ್ನು ನೋಡ್ತಾ ಇದ್ದೀರ, ಅವಳ ವೇಷಭೂಷಣ. ಭಾರತಾಂಬೆಯ ಸುಪುತ್ರ ಭಗತ್ ಸಿಂಗ್ ನಿಜವಾಗಿರ್ತಕ್ಕಂಥ ದೇಶ ಪ್ರೇಮವನ್ನು ಹೊಂದಿರ್ತಕ್ಕಂಥವನು. ಅವನಿಗೆ ಬರೀ 12 ವರ್ಷ ವಯಸ್ಸು. ಅಂತ 12 ವರ್ಷ ವಯಸ್ಸಿನಲ್ಲಿ ಆ ಅಮೃತಸರದಲ್ಲಿ ನಡೀತಾ ಇರ್ತಕ್ಕಂಥ ಈ 19 ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದಲ್ಲಿ ತನ್ನ ಪ್ರಾಣವನ್ನ ತೆತ್ತಿರ್ತಕ್ಕಂಥ ಜನಗಳನ್ನ ನೋಡಿ ಅಲ್ಲಿ ರಕ್ತದ ಮಣ್ಣನ್ನ ಒಂದು ಬಾಟಲ್ನಲ್ಲಿ ಹಾಕೊಂಡು ಮನೆಗೆ ಹಿಂದಿರುಗಿ ಬರ್ತಾನೆ. ತಾಯಿ ಕೇಳ್ತಾಳೆ, ಮಗನೇ ನೀನ್ ಎಲ್ಲೋಗಿದ್ದೆ ಅಂತ. ಅಮ್ಮ, ನಾನು ಈ ಜಲಿಯನ್ ವಾಲಾಬಾಗ್ ಅಂತಕ್ಕಂಥ ಹತ್ಯಾಕಾಂಡ ನಡೀತಲ್ವಾ, ಅಲ್ಲಿ ಹೋಗಿ ನೋಡಿದಾಗ ಲಕ್ಷಾಂತರ ಜನರು ತನ್ನ ಪ್ರಾಣವನ್ನ ತೆತ್ತು ರಕ್ತ ಕೋಡಿ ರೀತಿಯಲ್ಲಿ ಹರಿತಾ ಇತ್ತು. ನೋಡಮ್ಮ, ನಾನು ಒಬ್ಬ ಸೈನಿಕ ಯೋಧನಾಗ್ಬೇಕು ಅಂತ ಹೇಳ್ತಾರೆ. ಆ ತಾಯಿ ಅವ್ರಿಗೆ ಮೊದಲೇ ಗೊತ್ತಿತ್ತು ಏನು ಅಂತ ಹೇಳಿದ್ರೆ, ಅವರ ಅಪ್ಪ, ಚಿಕ್ಕಪ್ಪ, ದೊಡ್ಡಪ್ಪ ಅವರೆಲ್ಲ ಕೂಡ ಈ ದೇಶಕ್ಕೋಸ್ಕರ ಹೋರಾಡಿರ್ತಕ್ಕಂಥ ವ್ಯಕ್ತಿಗಳು. ಒಂದ್ಸತಿ ತೋಟದಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅವ್ರ ತಾಯಿನ ಕೇಳ್ತಾನೆ, ಅಮ್ಮ, ಯಾಕೆ ಮಾವಿನ ಕಾಯಿಗಳೆಲ್ಲ ಕೊಳೆತು ಕೆಳಗಡೆ ಬಿದ್ದೋಗ್ಬಿಟ್ಟಿದೆ, ಯಾಕೆ ಇದನ್ನ ಯಾರು ತಿನ್ನೋದಿಲ್ವಾ ಅಂತ ಕೇಳಿದಾಗ ಆ ತಾಯಿ ಹೇಳ್ತಾಳೆ, ಮಗನೇ, ಇದು ತಿನ್ನದೀರಾ ಅಲ್ಲ, ಈ ಮಾವಿನ ವಾಟಿಗಳು ಬಿದ್ದಿರ್ತಾವಲ್ಲ, ಅವು ಮತ್ತೆ ಚಿಗುರೊಡೆದು ಅನೇಕ ಸಸ್ಯಗಳಾಗಿ ಹೆಮ್ಮರವಾಗಿ ಅನೇಕ ಕಾಯಿಗಳನ್ನು ಬಿಡ್ತದೆ, ಅದಕ್ಕೆ ನಾವು ಬಿಟ್ಟಿದ್ದೀವಪ್ಪ ಅಂತ. ಅವನ ಹತ್ರ ಇರ್ತಕ್ಕಂಥ ಒಂದು ಗನ್ನು ಪಿಸ್ತೂಲ್ ಇರ್ತದೆ.
ಅದರಲ್ಲಿರ್ತಕ್ಕಂಥ ಬುಲೆಟ್ಗಳು ಎರಡಿರ್ತದೆ, ಅದನ್ನು ತೆಗೆದುಬಿಟ್ಟು ಮಣ್ಣಿನಲ್ಲಿ ಉಳ್ತಾ ಇರ್ತಾನೆ. ಅವಾಗ ಕೇಳ್ತಾರೆ, ಯಾಕೆ ನೀನು ಮಣ್ಣಿನಲ್ಲಿ ಬಂದೂಕಿನ ತೋಟಗಳನ್ನು ಉಳ್ತಾ ಇದ್ದೀಯ ಅಂತ ಹೇಳಿದ್ರೆ, ಅಮ್ಮ ಇದು ದೊಡ್ಡ ಹೆಮ್ಮರವಾಗಿ ಅನೇಕ ಏನು ಪಿಸ್ತೂಲಿನ ಗುಂಡುಗಳು ಬಿಡ್ತದೆ. ಆವಾಗ ಆ ಗುಂಡುಗಳನ್ನು ಎತ್ಕೊಂಡೋಗಿ ನಾನು ಬ್ರಿಟಿಷರ ಎದೆಗಳಿಗೆ ಒಂದೊಂದು ಸಿಡಿಲು ಬಡಿದಂಗೆ ಎಲ್ಲರ ಒಂದು ಎದೆಯನ್ನ ನಾನು ನಡಗಿಸಬಲ್ಲೆ, ಎಲ್ಲರನ್ನು ಬ್ರಿಟಿಷರನ್ನ ಕೊಂದು ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ನಾನು ಗಳಿಸ್ತೀನಮ್ಮ ಅಂತಕ್ಕಂಥ ಒಂದು ಮಾತನ್ನು ಹೇಳ್ತಾನೆ ಭಾರತಾಂಬೆಯ ಸುಪುತ್ರ ಭಗತ್ ಸಿಂಗ್. ನೋಡಿ, 12 ವರ್ಷಗಳಲ್ಲಿ ಅವನ ದೈವ ಭಕ್ತಿ, ಅವನ ದೇಶಭಕ್ತಿ. ಅದೇ ರೀತಿಯಾಗಿ ಇನ್ನೊಂದೇ ಒಂದು ಹೇಳ್ಬಿಡ್ತೀನಿ, ಸಂಗೊಳ್ಳಿ ರಾಯಣ್ಣ. ದೇಶದಲ್ಲಿ ಯಾರೇ ಇರ್ಲಿ ನಿಂತ್ಕೊಪ್ಪ ಸಂಗೊಳ್ಳಿ ರಾಯಣ್ಣ. ನೋಡಿ, ಸಂಗೊಳ್ಳಿ ರಾಯಣ್ಣನಿಗೆ ಜೈಕಾರ ಹಾಕಿ, ಜೈ ಸಂಗೊಳ್ಳಿ ರಾಯಣ್ಣನಿಗೆ ಜಯವಾಗಲಿ. ನೋಡಿ, ಸಂಗೊಳ್ಳಿ ರಾಯಣ್ಣ ಯಾವ ರೀತಿ ಇದ್ರು ಅಂತ ಹೇಳಿದ್ರೆ, ಕಿತ್ತೂರಿನ ರಾಣಿ ಚೆನ್ನಮ್ಮನ ಸಂಸ್ಥಾನದಲ್ಲಿ ಒಬ್ಬ ಶಿಸ್ತಿನ ಸಿಪಾಯಿಯಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಒಬ್ಬ ಸಿಪಾಯಿ ಸಂಗೊಳ್ಳಿ ರಾಯಣ್ಣ. ಈ ದೇಶದ ಅನೇಕ ಮಹನೀಯರನ್ನೆಲ್ಲ ಬಂದಿಖಾನೆ ಇಲಾಖೆಗಳಲ್ಲಿ ಬಂಧಿಸಲ್ಪಟ್ಟಿದ್ರು. ಅಂತ ಸಂದರ್ಭದಲ್ಲಿ ಸಂಗೊಳ್ಳಿ ರಾಯಣ್ಣ ಹೋಗಿ ಚೆನ್ನಮ್ಮನು ಸೆರೆಮನೆಯಲ್ಲಿದ್ದಾಗ, ಸೆರೆಮನೆ ಅಂದ್ರೆ ಜೈಲಲ್ಲಿದ್ದಾಗ ಸಾಷ್ಟಾಂಗ ನಮಸ್ಕಾರ ಮಾಡಿ, ತಾಯಿ ನಾನು ನಿನ್ನ ಸಿಪಾಯಿ ಸಂಗೊಳ್ಳಿ ರಾಯಣ್ಣ ಅಂತ ತಿಳಿಸ್ತಾನೆ. ಆವಾಗ ರಾಯಣ್ಣ, ನೀನು ನನ್ನ ದೇಶಕ್ಕೋಸ್ಕರ ಏನ್ ಮಾಡ್ತೀಯ ಅಂತ ಕೇಳಿದಾಗ, ತಾಯಿ ನನ್ನ ಕಿತ್ತೂರಿನ ಸಂಸ್ಥಾನವನ್ನು ನಾನು ಉಳಿಸ್ಕೊಳ್ತೀನಿ ಅಂತ ಹೇಳ್ಬಿಟ್ಟು ವಾಪಸ್ ಬಂದು ಅನೇಕ ಸೈನಿಕರನ್ನ ಕಟ್ತಾನೆ, ಗೆರಿಲ್ಲಾ ಯುದ್ಧ ಮಾಡ್ತಾನೆ. ನೋಡಿ, ಸಂಗೊಳ್ಳಿ ರಾಯಣ್ಣ ಅಂತ ಹೇಳಿದ ತಕ್ಷಣ, ಅವನ ಮಾತನ್ನ ಕೇಳಿದ ತಕ್ಷಣ ಬ್ರಿಟಿಷರಿಗೆ ನಡುಕ ಉಂಟಾಗ್ತಾ ಇತ್ತು. ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ಅವನು ಒಬ್ಬನೇ ಸಂಗೊಳ್ಳಿ ರಾಯಣ್ಣ 100 ಜನಾನ್ ಬೇಕಾದ್ರೆ ಒಡೆದು ಬಿಸಾಕ್ತಾ ಇದ್ದ. ಅಂತ ಧೈರ್ಯವಂತ, ಅಂತ ಶಕ್ತಿವಂತ. ಒಂದ್ಸತಿ ಸಂಗೊಳ್ಳಿ ರಾಯಣ್ಣ ಗೆರಿಲ್ಲಾ ಯುದ್ಧ ಮಾಡ್ತಕ್ಕಂಥದ್ದು ಅಂತ ಹೇಳಿದ್ರೆ, ರಾತ್ರಿ ಹೊತ್ತು ಈ ಬ್ರಿಟಿಷರ ಮೇಲೆ ಗಲಾಟೆ ಜಗಳ ಮಾಡ್ತಕ್ಕಂಥದ್ದು, ಬೆಳಗ್ಗೆ ಹೊತ್ತು ಎಲ್ಲಂದ್ರೆ ಅಲ್ಲಿ ಹೋಗಿ ಬಚ್ಚಿಟ್ಕೊಡ್ತಕ್ಕಂಥದ್ದು. ಒಂದ್ಸತಿ ಬ್ರಿಟಿಷರ ಒಂದು ಅವರ ಅಖಾಡಗಳು ಏನೇನ್ ಇರ್ತದ ಅದೆಲ್ಲ ಸುಟ್ಟಾಗ್ಬಿಡ್ತಾನೆ ಸಂಗೊಳ್ಳಿ ರಾಯಣ್ಣ. ಅಂತ ಒಂದು ಸಂದರ್ಭದಲ್ಲಿ ಸಂಗೊಳ್ಳಿ ರಾಯಣ್ಣನ ಹಿಡ್ಕೊಟ್ಟಿರ್ತಕ್ಕಂಥವ್ರು ನಮ್ಮಲ್ಲೇ ಇರ್ತಕ್ಕಂಥ ಅನೇಕ ಜನರು, ನಮ್ಮವರಿಗೆ ನಮ್ಗೆ ಮೋಸ ಮಾಡ್ತಕ್ಕಂಥವ್ರು. ಸಂಗೊಳ್ಳಿ ರಾಯಣ್ಣ ಏನು ಬಿಚ್ಚು ಕತ್ತಿ, ಅವನ ಹತ್ರ ಕತ್ತಿ ಇದೆ ಅಂತ ಹೇಳಿದ್ರೆ ಯಾರು ಅವನ ಹತ್ರ ಹೋಗ್ತಾನೆ ಇರ್ಲಿಲ್ಲ. ಒಂದ್ಸತಿ ಸ್ನಾನವನ್ನು ಮಾಡ್ತಾ ಇರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಸ್ನಾನ ಮಾಡ್ತಾ ಇರ್ತಾನೆ. ಯಾವಾಗ್ಲೂ ಸ್ನಾನ ಮಾಡ್ಬೇಕಾದ್ರೆ ಅವನು ಕತ್ತಿ ಬಾಯಲ್ಲಿ ಕಚ್ಕೊಂಡೆ ಸ್ನಾನ ಮಾಡ್ತಾ ಇದ್ದಿದ್ದು. ಆ ದಿನ ಏನಪ್ಪಾ ಅಂತ ಹೇಳಿದ್ರೆ ನಮ್ಮವರೇ ಮೋಸ ಮಾಡ್ಬಿಟ್ಟು ಆ ಕತ್ತಿಯನ್ನ ಬೇರೆ ಅವನು ಇಸ್ಕೊಂಡ್ಬಿಟ್ಟು ಅವನು ಸ್ನಾನ ಮಾಡಕ್ಕೆ ನದಿಯಲ್ಲಿ ಹೋದಾಗ ಇವರು ಬ್ರಿಟಿಷರಿಗೆ ತಿಳಿಸಿಬಿಡ್ತಾರೆ, ಅವನ ಹತ್ರ ಏನೂ ಇಲ್ಲ, ಇವಾಗ ಸ್ನಾನ ಮಾಡ್ತಾ ಇದ್ದೇನೆ, ಅವನನ್ನು ಕೊಲ್ಲಬಹುದು ಅಂತ ಹೇಳಿದಾಗ ಎಲ್ರು ಕೂಡ ಸೇರಿ ಅವತ್ತು ಅವನನ್ನ ಹಿಡ್ಕೊಂಡು ಈ ಸಂಗೊಳ್ಳಿ ರಾಯಣ್ಣನನ್ನ ಬಂದಿಖಾನೆ ಇಲಾಖೆಯಲ್ಲಿ ಬಂಧಿಸಿ ಅವನನ್ನ ನೇಣುಗಂಬಕ್ಕೆ ಆಗ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ರಾಯಗಢಕ್ಕೆ ಬರ್ತಾರೆ. ಅಂತ ಒಂದು ಸಂದರ್ಭದಲ್ಲಿ ಕೇಳ್ತಾರೆ, ನಿನ್ನ ಕೊನೆ ಆಸೆ ಏನಮ್ಮ ಅಂತ ಹೇಳಿದ್ರೆ ಅವರ ತಾಯಿ ಬಂದಿರ್ತಾರೆ. ಅಮ್ಮ, ನಿನ್ನ ಕೊನೆ ಆಸೆ, ನಿನ್ನ ಮಗನ ಆಸೆ ಏನು ಅಂತ ಕೇಳಿದಾಗ ತಾಯಿ ಹೇಳ್ತಾಳೆ, ನನ್ನ ಮಗ ಹೋಗ್ತಾ ಇರ್ತಾನೆ, ಸತ್ತೋಗ್ತಾನೆ ಅಂತಕ್ಕಂಥ ಇದು ಆ ಅಮ್ಮನಿಗೆ ಇರ್ಲಿಲ್ಲ. ಏನ್ ಹೇಳ್ತಾಳೆ ಅಂತ ಹೇಳಿದ್ರೆ, ನನ್ನಂತ ಮಗನು ಈ ದೇಶದಲ್ಲಿ ಇನ್ನೂ ಹುಟ್ಟಿ ಬರಬೇಕು, ಇನ್ನೂ ಜಾಸ್ತಿ ಜನ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಒಂದ್ಸತಿ ಅವನು ಯುದ್ಧ ಮಾಡುವಾಗ ಸೈನಿಕರನ್ನೆಲ್ಲ ಕಟ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ, ಅಮ್ಮ ನಿಮ್ಮ ಮನೆಯಲ್ಲಿ ಏನಾದ್ರೂ ಭಿಕ್ಷೆ ಇದ್ರೆ ಕೊಡ್ರಿ, ನನ್ನ ಸೈನ್ಯಕ್ಕೆ ಅನ್ನ ಇಲ್ಲ, ಆಹಾರ ಇಲ್ಲ ಅಂತ ಕೇಳಿದಾಗ ಎಲ್ರು ಕೂಡ ಭಿಕ್ಷೆಯನ್ನು ಕೊಡ್ತಾರೆ. ಒಂದು ಸಂದರ್ಭದಲ್ಲಿ ಒಬ್ಬ ಆಕೆ ಓಡಿ ಬಂದು, ರಾಯಣ್ಣ ನನ್ನ ಮಗ ಒಬ್ಬನಿದ್ದಾನೆ, ಅವನನ್ನ ನಿನ್ನ ಜೊತೆ ಕರ್ಕೊಂಡು ಹೋಗು ಅಂತ ಕೇಳ್ತಾರೆ. ಅವಾಗ ನೀ ಕಳ್ಸಮ್ಮ ಅಂತ ಹೇಳಿದಾಗ ಅವನಿಗೆ ಕಣ್ಣುಗಳೇ ಇರೋದಿಲ್ಲ, 2 ಕಣ್ಣು ಕಾಣಿಸಲ್ಲ. ಅಮ್ಮ ತಾಯಿ, 2 ಕಣ್ಣು ಕಾಣಿಸದೆ ಇರ್ತಕ್ಕಂಥ ಒಬ್ಬ ಕುರುಡನನ್ನ ನನಗ್ ಕೊಡ್ತಾ ಇದೀಯಾ, ನಾನು ಇವನನ್ನ ಇಟ್ಕೊಂಡು ನಾನೇನು ಮಾಡ್ಲಿ ಅಂತ ರಾಯಣ್ಣ ಕೇಳಿದಾಗ ಆಕೆ ಹೇಳ್ತಾಳೆ, ತಾಯಿ ನೋಡು ರಾಯಣ್ಣ, ನಿನ್ನ ಎದೆಗೆ ಯಾರಾದ್ರೂ ಗುಂಡು ಹೊಡೆದಾಗ ಆ ಗುಂಡು ನಿನಗೆ ತಾಕತೀರ ಕಾಪಾಡ್ತಕ್ಕಂಥ ಶಕ್ತಿ ನನ್ನ ಕುರುಡು ಮಗನಿಗಿದೆ, ಇವನನ್ನ ಕರ್ಕೊಂಡೋಗಿ ಅಂತ ಹೇಳ್ತಾನೆ. ನೋಡಿ, ದೇಶ ಪ್ರೇಮ ಅಂತಕ್ಕಂಥದ್ದು. ಅಂತ ಒಂದು
ಮಕ್ಕಳನ್ನ ನಾವು ಹುಟ್ಟಿಸಬೇಕು ಅಂತಕ್ಕಂಥದ್ದೇ, ಅಂತ ಮಕ್ಕಳನ್ನು ನಾವು ಬೆಳೆಸಬೇಕು ಅಂತಕ್ಕಂಥದ್ದೇ ಈ ನಾಡಿನ ದೈವ. ನೋಡಿ, ಒಂದ್ಸತಿ ಈ ಒಂದು ಸ್ವತಂತ್ರಕ್ಕೋಸ್ಕರ ಹೋರಾಟ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಭಾರತ ದೇಶದ ಒಂದು ಸೈನಿಕನನ್ನ ಸೆರೆಮನೆಯಲ್ಲಿ ಹಾಕಿ ಹೊಡಿತಾ ಇರ್ತಾರೆ. ಅವಾಗ ಕೇಳ್ತಾರೆ, ಪಟ ಪಟ ಅಂತಕ್ಕಂಥ ಒಂದು ಏಟಿನ ಶಬ್ದ ಕೇಳಿಸಿದಾಗ ಯಾರೋ ನನ್ನ ಭಾರತದ ಬಡಪಾಯಿಯನ್ನ ಕೊಲ್ತಾ ಇದ್ದಾರೆ ಅಂತ ಹೇಳಿದಾಗ ನಮ್ಮ ಈ ಸೈನಿಕ ಹೇಳ್ತಾನೆ, ಬ್ರಿಟಿಷರು ನನ್ನ ಹೊಡೆಯುತ್ತಿರುವ ಹೊಡೆತಗಳಲ್ಲ, ನನ್ನ ದೇಶದ ಸ್ವಾತಂತ್ರ್ಯವನ್ನ ಪೆಟ್ಟಿಗೆಯಲ್ಲಿ ಬಚ್ಚಿಟ್ಟು ಬಿಟ್ಟು ಪೆಟ್ಟಿಗೆಗೆ ಮುಚ್ಚಳಕ್ಕೆ ಹೊಡೆಯುತ್ತಿರುವ ಮಳೆಗಳು ಅಂತ ಹೇಳ್ತಾನೆ ಸರ್ದಾರ್ ವಲ್ಲಭಭಾಯಿ ಪಟೇಲ್. ಅಂತ ಒಂದು ದೇಶ ಪ್ರೇಮವನ್ನು ಹೊಂದಿರತಕ್ಕಂಥವರು ಎಷ್ಟೋ ಜನ ಇವತ್ತು ತನ್ನ ಪ್ರಾಣಗಳನ್ನೇ ತ್ಯಾಗ ಮಾಡಿ ಈ ದೇಶಕ್ಕೋಸ್ಕರ ಸ್ವಾತಂತ್ರ್ಯವನ್ನು ಗಳಿಸ್ಕೊಟ್ಟಿದ್ದಾರೆ. ಇವತ್ತು ಇಡೀ ಈ ಸ್ವಾತಂತ್ರ್ಯ ಅನೇಕ ಕಡೆ ವಿಜೃಂಭಣೆಯಿಂದ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರನೇ ಊರಿನ ಹಿರಿಯರು ಕಿರಿಯರು ಎಲ್ಲರೂ ಕೂಡ ಸ್ವಾತಂತ್ರ್ಯ ದಿನಾಚರಣೆ ಅಂತ ಹೇಳಿದ್ರೆ ಏನು ಅಂತಕ್ಕಂತ ಒಂದು ವಿಷಯವನ್ನ ತಿಳ್ಕೊಳ್ಳೋದಕ್ಕೋಸ್ಕರನೇ ಇವತ್ತು ತಮ್ಮ ಊರುಗಳಲ್ಲಿ ಇರಬೇಕು, ಇಂತಹ ಹಬ್ಬಗಳನ್ನ ನೋಡ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಈ ಹಬ್ಬಗಳು ನಿಮ್ಗೆಲ್ಲ ಈ ಸ್ವಾತಂತ್ರ್ಯ ದಿನಾಚರಣೆ ಅಂತಕ್ಕಂಥದ್ದು ಯಾವುದ್ರ ಮೂಲಕ ಗೊತ್ತಾಗ್ತದೆ ಅಂತ ಹೇಳಿದ್ರೆ, ಈ ಪುಟಾಣಿ ಮಕ್ಕಳು, ನಮ್ಮ ಶಿಕ್ಷಕ ವೃಂದದವರು ಇವರೆಲ್ಲ ಯಾವ ರೀತಿ ನಡೆಸ್ಕೊಡ್ತಾ ಇದ್ದಾರೆ ಅದನ್ನ ನೋಡಿ ನಾವು ತಿಳ್ಕೋಬೇಕು. ಈ ದೇಶದ ಒಂದು ಮರ್ಯಾದೆಯನ್ನ, ಈ ದೇಶದ ಸ್ವಾತಂತ್ರ್ಯವನ್ನು ಉಳಿಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ನಾವು ಈ ಮಕ್ಕಳಿಗೆ ಪ್ರೇರೇಪಣೆ ನೀಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಈ ಕಾರ್ಯಕ್ರಮಗಳು ಅನೇಕ ಕಡೆ ನಡೀತಾ ಇದೆ. ಅದೇ ರೀತಿಯಾಗಿ ನಮ್ಮ ಹಳ್ಳಿಯಲ್ಲೂ ಕೂಡ ಈ ಒಂದು ಕಾರ್ಯಕ್ರಮ ತುಂಬಾ ಅಭೂತಪೂರ್ವವಾಗಿ ನಡೀತಾ ಇದೆ. ನಾನು ಸುಮಾರು 54 ವರ್ಷಗಳ ಹಿಂದೆ ಈ ಊರಿನ ಒಬ್ಬ ಅಕ್ಷರ ಜ್ಞಾನವನ್ನ ಕಲಿತಿರ್ತಕ್ಕಂಥ ಒಬ್ಬ ವಿದ್ಯಾರ್ಥಿ. 54 ವರ್ಷಗಳಾದ್ಮೇಲೆ ಈ ಒಂದು ಭಾಗ್ಯ ನನಗೆ ಸಿಕ್ಕಿತು. ನಿಜವಾಗ್ಲೂ ಕೂಡ ಈ ಒಂದು 4 ಜನರ ಮಧ್ಯೆ 2 ಮಾತುಗಳನ್ನು ಹೇಳೋದಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ನಿಮ್ಗೆಲ್ಲರಿಗೂ ಕೂಡ ನಾನು ಈ ಒಂದು ಸಂದರ್ಭದಲ್ಲಿ ವಂದಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.